ನಮಸ್ತೆ ಸ್ನೇಹಿತರೆ. ಇವತ್ತು ಅಮಾವಾಸ್ಯೆ ಇತ್ತು. ಮನೇಲೇ ಇದ್ದೇನು ಮಾಡೋಣ ಅಂತ ಹೇಳಿದಾಗ ನನ್ನ ಹೆಂಡ್ತಿ ಬನ್ನಿರಿ ನಂಜನಗೂಡಿಗೆ ಹೋಗಿ ಬರೋಣ ಅಂತ ಹೇಳಿದ್ಲು. ಆವಾಗ ನಾನು, ನನ್ನ ಹೆಂಡ್ತಿ ಮತ್ತು ನನ್ನ ತಂಗಿ 3 ಜನನೂ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಇದೆ ನೋಡಿ ನಮ್ಮ ಶ್ರೀಕಂಠೇಶ್ವರ ದೇವಸ್ಥಾನ ನಂಜನಗೂಡು. ಅದಾದಮೇಲೆ ನಾನು, ನನ್ನ ಹೆಂಡ್ತಿ ಮತ್ತು ನನ್ನ ತಂಗಿ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಲೈನಲ್ಲಿ ಊಟಕ್ಕೆ ಹೋದ್ವಿ. ಊಟಕ್ಕೆ ಹೋಗ್ತಾಯಿದ್ವಿ. ತುಂಬ ಲೈನ್ ದೊಡ್ಡದಿತ್ತು. ಅಮಾವಾಸ್ಯೆ ಇದ್ದಿದ್ದರಿಂದ ತುಂಬ ಜನ ಇದ್ದರು. ಹಾಗೆ ನಾವು ಮುಂದೆ ಹೊರಟ್ವಿ. ಅದಾದ ನಂತರ ಒಂದೆರಡು ಸೆಲ್ಫಿ ತಗೊಳ್ಳೋಣ ಅಂತ ಅಲ್ಲೇ ಸಾಲಲ್ಲಿ ಸೆಲ್ಫಿಗಳನ್ನ ತಗೊಂಡ್ವಿ. ಹಾಗೆ ಪ್ರಸಾದ ಅಂತ ನಮಗೆ ಒಂದಿಬ್ಬರು ಅಣ್ಣ ತಮ್ಮದಿರು ಪರಿಚಯ ಇದ್ದರು. ಅವ್ರ ಜೊತೆ ಮಾತಾಡ್ತಾ ನಮ್ಮ ತಟ್ಟೆಗೆ ಬಂದಂತಹ ಪ್ರಸಾದವನ್ನು ನಾವು ಕಣ್ಣಿಗೊತ್ಕೊಂಡು ನಮಸ್ಕರಿಸ್ತಾ ನಾವು ಪ್ರಸಾದ ಸೇವನೆಯನ್ನು ಕೂಡ ಮಾಡಿದ್ವಿ. ಹಂಗೆ ಬಂದಿರೋ ಭಕ್ತಾದಿಗಳನ್ನು ಕೂಡ ತೋರಿಸೋಣ ಅಂತೇಳಿ ನಮ್ಮ ಕ್ಯಾಮ್ರಾನ ಆ ಕಡೆ ಈ ಕಡೆ ಸ್ವಲ್ಪ ತಿರುಗಿಸಿ ನಮ್ಮ ಭಕ್ತಾದಿಗಳನ್ನು ಕೂಡ ಸೆರೆ ಹಿಡಿದ್ವಿ. ಮತ್ತು ಹೊರಗಡೆ ಬಂದ್ವಿ. ಹೊರಗಡೆ ಬಂದಾಗ ಕುದುರೆಗಳಿದ್ವು, 2 ಕುದುರೆಗಳಿದ್ವು, ಅದನ್ನು ನೋಡಿದ್ವಿ. ನನ್ನ ಹೆಂಡ್ತಿ ಎಲ್ಲೋಗ್ಬಿಟ್ಲಪ್ಪ ಅಂತ ನಾನು ಆ ಕಡೆ ಈ ಕಡೆ ಎಲ್ಲ ಹುಡ್ಕಾಡ್ತಾ ಇದ್ದೀನಿ. ಅವಳು ನೋಡಿದ್ರೆ ಅಲ್ಲೆಲ್ಲೋ ಸರ ಮಾರ್ತಾಯಿದ್ದಾರೆ ಅಂತ ಸರ ತಗೊಂತ ನಿಂತಿದ್ದಾಳೆ. ಹಾಗೆ ಮುಂದೆ ಹೊರಟು ನಮ್ಮ ಶ್ರೀಕಂಠೇಶ್ವರ ಸ್ವಾಮಿನ ಜನಕ್ಕೆಲ್ಲ ತೋರಿಸೋಣ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಸರಿ ವಿಡಿಯೋ ಮಾಡಿದ್ವಿ. ಇಷ್ಟೋ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ.